ನಟ ದರ್ಶನ್ ನ್ಯಾಯಾಲಯದಿಂದ ಅನುಮತಿಯನ್ನ ಪಡೆದು ಮೈಸೂರಿಗೆ ಎಂಟ್ರಿಯಾಗಿದ್ದಾರೆ. ಮೈಸೂರಿನ ಟಿ ನರಸೀಪುರ ರಸ್ತೆಯಲ್ಲಿನ ತಮ್ಮ ಫಾರ್ಮ್ ಹೌಸ್ನಲ್ಲಿ ರಿಲ್ಯಾಕ್ಸ್ ಮೂಡ್ನಲ್ಲಿರುವ ದರ್ಶನ್ ಪೊಲೀಸರ ಐಡಿಯಾವನ್ನೇ ಕಾಪಿ ಮಾಡಿದ್ದಾರೆ. ಬೆಂಗಳೂರಿನ ಅನ್ನಪೂರ್ಣೇಶ್ವರಿ ಠಾಣೆಯಲ್ಲಿ ಯಾವ ರೀತಿ ಠಾಣೆ ಸುತ್ತ ಶಾಮಿಯಾನ ಕಟ್ಟಿದ್ರೋ ಅದೇ ರೀತಿ ಫಾರ್ಮ್ ಹೌಸ್ ಗೇಟ್ಗೂ ಕಪ್ಪು ಟಾರ್ಪಲ್ ಅನ್ನ ಹೊದಿಸಿದ್ದಾರೆ. ಇನ್ನು ಟಿ ನರಸೀಪುರ ರಸ್ತೆಯಲ್ಲಿನ ದರ್ಶನ್ ಫಾರ್ಮ್ ಹೌಸ್ನಲ್ಲಿದ್ದ ಸಿಸಿ ಕ್ಯಾಮೆರಾ ದಿಢೀರ್ ನಾಪತ್ತೆಯಾಗಿವೆ. ಸಿಸಿಟಿವಿ ಕ್ಯಾಮೆರಾಗಳನ್ನು ದರ್ಶನ್ ಖುದ್ದಾಗಿ ತೆಗೆಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಮೊದಲು ಫಾರ್ಮ್ ಹೌಸ್ನ ಮುಂಭಾಗದ ಗೇಟ್ ಬಳಿ 2 ಸಿಸಿ ಕ್ಯಾಮೆರಾ ಇತ್ತು. ಈಗ ಆ ಸಿಸಿ ಕ್ಯಾಮೆರಾಗಳು ಇಲ್ಲ. ಕೊಲೆ ಪ್ರಕರಣದ ಆರೋಪಿ ನಟ ದರ್ಶನ್ ತಮ್ಮ ಟಿ ನರಸೀಪುರ ರಸ್ತೆಯಲ್ಲಿರುವಂತಹ ಫಾರ್ಮ್ ಹೌಸ್ನಲ್ಲಿ ಕೆಲವೊಂದಿಷ್ಟು ಸಿಸಿಟಿವಿ ಕ್ಯಾಮೆರಾಗಳನ್ನು ಹಾಕ್ಸಿದ್ರು. ಆದರೆ ಈಗ ದಿಢೀರ್ನ ಸಿಸಿಟಿವಿ ಕ್ಯಾಮೆರಾಗಳನ್ನು ತೆಗೆಸಿದ್ದಾರೆ. ಸಾಮಾನ್ಯವಾಗಿ ಈ ಫಾರ್ಮ್ ಹೌಸ್ನ ಈ ಒಂದು ಕಂಬಕ್ಕೆ ಮತ್ತು ಆ ಕಡೆ ಒಂದು 2 ಕಂಬಕ್ಕೆ ಎರಡೂ ಕಡೆ ಭಾಗದಲ್ಲಿ ಯಾರು ಫಾರ್ಮ್ ಹೌಸ್ ಒಳಗಡೆ ಎಂಟ್ರಿ ಆಗ್ತಾರೆ, ಯಾರು ಎಕ್ಸಿಟ್ ಆಗ್ತಾರೆ ಅನ್ನುವಂಥ ದೃಶ್ಯವನ್ನು ಸೆರೆ ಹಿಡಿಯುವಂಥ ಸಲುವಾಗಿ 2 CCTV ಕ್ಯಾಮ್ರಾಗಳಿದ್ವು. ಆದರೆ ಈಗ ದಿಢೀರ್ನೆ ಆ CCTV ಕ್ಯಾಮ್ರಾಗಳನ್ನು ಕೂಡ ತೆಗೆಸಲಾಗಿದೆ. ಅಂದರೆ ಫಾರ್ಮ್ ಹೌಸ್ಗೆ ಯಾರು ಬಂದರು ಯಾರು ಹೋದರು ಅನ್ನುವಂಥದ್ದು ನಾಳೆ ಇನ್ಯಾರಿಗೂ ಗೊತ್ತಾಗಬಾರ್ದು ಅನ್ನುವಂಥದ್ದು ಇದರ ಉದ್ದೇಶವ ಅಥವಾ ಮತ್ತೇನು ಅನ್ನುವಂಥದ್ದು ಅರ್ಥವಾಗ್ತಾ ಇಲ್ಲ. ಸಾಮಾನ್ಯವಾಗಿ ಇಂತಹ ಫಾರ್ಮ್ ಹೌಸ್ಗಳಿಗೆ ಸಾಮಾನ್ಯವಾಗಿ ಪ್ರತಿಯೊಬ್ಬರು ಕೂಡ ಭದ್ರತೆ ದೃಷ್ಟಿಯಿಂದಾಗಿ CCTV ಕ್ಯಾಮ್ರಾಗಳನ್ನು ಮುಂಜಾಗ್ರತೆ ದೃಷ್ಟಿಯಿಂದ ಹಾಕಿಸ್ಕೊಳ್ತಾರೆ. ಆದರೆ ಈ ಫಾರ್ಮ್ ಹೌಸ್ಗೆ ಇದ್ದಂತಹ CCTV ಕ್ಯಾಮ್ರಾಗಳನ್ನೇ ದರ್ಶನ್ ತೆಗೆಸಿರುವಂಥದ್ದು ನಿಜಕ್ಕೂ ಕೂಡ ಆಶ್ಚರ್ಯ ತರ್ತಾ ಇರುವಂಥದ್ದು ಮತ್ತು ಕೆಲವೊಂದಿಷ್ಟು ಅನುಮಾನಗಳಿಗೂ ಕೂಡ ಕಾರಣವಾಗ್ತಾ ಇದೆ. ಯಾಕಂದರೆ ಭಾಳ ದೊಡ್ಡದಾದಂಥ ಫಾರ್ಮ್ ಹೌಸ್ ಇದು. ಜೊತೆಗೆ ಹೇಳಿ ಕೇಳಿ ದರ್ಶನ್ ಕೂಡ ಸೆಲೆಬ್ರಿಟಿ ಆಗಿರುವಂಥವ್ರು. ಅಂಥವರ ಫಾರ್ಮ್ ಹೌಸ್ಗೆ ಈ ರೀತಿಯಾಗಿ CCTV ಕ್ಯಾಮ್ರಾಗಳ ಅಗತ್ಯತೆ ನಿಶ್ಚಿತವಾಗಲೂ ಕೂಡ ಬಹಳ ಹೆಚ್ಚಿದೆ. ಆಗಿದ್ರೂ ಕೂಡ ದರ್ಶನ್ ಈ CCTV ಕ್ಯಾಮ್ರಾಗಳನ್ನು ತೆಗೆಸಿದ್ದು ಯಾಕೆ ಅನ್ನುವಂಥದ್ದೇ ಈಗ ಭಾಳ ದೊಡ್ಡ ಮಟ್ಟದ ಅನುಮಾನಕ್ಕೆ ಮತ್ತು ಕುತೂಹಲಕ್ಕೆ ಕಾರಣವಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ KP ನಾಗರಾಜ್, ಪಬ್ಲಿಕ್ TV, ಮೈಸೂರು.